ನಮಸ್ಕಾರ ವೀಕ್ಷಕರೇ, ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರ ಒಂದು ಫೇಮಸ್ ಆಗಿರ್ತಕ್ಕಂಥ ಢಾಬಾಗಳಲ್ಲಂತೂ ತುಂಬಾ ಫೇಮಸ್ ಇದು. ಅದು ಯಾವುದು ಅಂತೀರಾ? ಅದುವೇ ಈ ಒಂದು ಎಗ್ ಮಸಾಲ. ಸೊ ಈ ಒಂದು ಎಗ್ ಮಸಾಲ ಎಲ್ಲರೂ ತಿಂದಿರ್ತೀರಾ ಢಾಬಾಗಳಲ್ಲಿ. ಮನೆಯಲ್ಲಿ ಏನು ಮಾಡಿದ್ರು ಕೂಡ ಢಾಬಾಗಳ ರೀತಿ ಒಂದು ಟೇಸ್ಟ್ ಬರಲ್ಲ. ಸೊ ಅದನ್ನು ಯಾವ ರೀತಿ ಮಾಡಬೇಕು, ಅದನ್ನು ಹೆಂಗೆ ಮಾಡಬೇಕು, ಅಲ್ಲಿರ್ತಕ್ಕಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನು ಅಂತಕ್ಕಂಥದ್ದನ್ನೆಲ್ಲ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಇನ್ನು ಯಾವುದೇ ತಡ ಮಾಡಿದ್ದೀರಾ, ನಡೀರಿ ಈ ಒಂದು ಎಗ್ ಮಸಾಲಾನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಈ ಒಂದು ಎಗ್ ಮಸಾಲ ಮಾಡೋದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಮುಖ್ಯವಾದ ಸಾಮಗ್ರಿ ಬಂದ್ಬಿಟ್ಟು ಒಂದು 5 ಬೇಯಿಸಿರ್ತಕ್ಕಂಥ ಮೊಟ್ಟೆನ ತೊಗೊಂಡಿದ್ದೀನಿ, ಒಂದು 150 ಗ್ರಾಮ್ ಸಣ್ಣಕ್ಕೆ ಹಚ್ಚಿರ್ತಕ್ಕಂಥ ಈರುಳ್ಳಿ, ಒಂದು 100 ಗ್ರಾಮ್ ಸಣ್ಣಗೆ ಹಚ್ಚಿರ್ತಕ್ಕಂಥ ಟೊಮೆಟೊ, ಒಂದು 15 ಎಸಳುಗಳು ಬೆಳ್ಳುಳ್ಳಿ, ಒಂದು 2 ಹಸಿಮೆಣಸಿನಕಾಯಿ, 1 ಟೀ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ, ಒಂದು 1/4 ಟೀ ಸ್ಪೂನ್ನಷ್ಟು ಅರಿಶಿಣ, ಗರಂ ಮಸಾಲೆ ಪೌಡರು ಅರ್ಧ ಟೀ ಸ್ಪೂನ್, ಕಾಳು ಮೆಣಸಿನ ಪುಡಿ 1/4 ಟೀ ಸ್ಪೂನು, ಜೀರಿಗೆ ಅರ್ಧ ಟೀ ಸ್ಪೂನು, ಒಂದು ಅರ್ಧ ಕಟ್ಟಿನಷ್ಟು ಫ್ರೆಶ್ ಆಗಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಒಂದು 2 ಇಂಚಷ್ಟು ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಇದಕ್ಕೆ ಬೇಕಾಗಿರ್ತಕ್ಕಂಥ ಎಣ್ಣೆ. ನೋಡಿ, ನಾನು ಇಲ್ಲೊಂದು ಮಿಕ್ಸಿ ಜಾರನ್ನ ಇಟ್ಕೊಳ್ತೇನೆ. ಇದರಲ್ಲಿ ನಾನು ಇಟ್ಕೊಂಡಿರ್ತಕ್ಕಂಥ ಈ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೇನೆ. ಇದರೊಟ್ಟಿಗೆ ಈ ಹಸಿಮೆಣಸಿನಕಾಯಿ, ಈ ಬೆಳ್ಳುಳ್ಳಿ ಹಾಗೆ ಈ ಶುಂಠಿಯನ್ನು ಹಾಕ್ಕೊಳ್ತೇನೆ. ಸೊ ಈಗ ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಇದು ಚೆನ್ನಾಗಿ ಒಂದು ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡು ಬರುವ. ನೋಡಿ, ಈಗ ಈ ಒಂದು ಮಸಾಲೆ ರೆಡಿ ಆಗಿದೆ. ಸೊ ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ಈಗ ಈ ಬಾಯ್ಲ್ಡ್ ಎಗ್ಸ್ ಏನಿದೆ ಇವನ್ನ ನಾವು 1ರಲ್ಲಿ 2 ಕಟ್ ಮಾಡ್ಕೊಳ್ಳುವ. ಕಟ್ ಮಾಡಬೇಕಂದ್ರೆ ಕೈಗಳನ್ನ ಹುಷಾರಾಗಿ ಇಟ್ಕೊಳ್ಳಿ. ಸೊ ಈಗ ಈ ಮೊಟ್ಟೆಗಳನ್ನ ಸಹ ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ಈಗ ಒಂದು ಕಡಾಯಿನ ಇಲ್ಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಕಡಾಯಿ ಸಹ ಚೆನ್ನಾಗಿ ಬಿಸಿ ಆಗಿದೆ. ಸೊ ಇದರಲ್ಲಿ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕುವ. ನೆನಪಿರಲಿ, ಸ್ವಲ್ಪ ಎಣ್ಣೆ ಇದಕ್ಕೆ ಜಾಸ್ತಿ ತಾಗುತ್ತೆ. ನೋಡಿ, ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇದರಲ್ಲಿ ಈ ಜೀರಿಗೆ ಹಾಕ್ಕೊಳ್ತೇನೆ. ಸ್ವಲ್ಪ ಜೀರಿಗೆ ಚಿಟಪಟ ಅಂದಿದ ತಕ್ಷಣ ನೋಡಿ, ಈಗ ಜೀರಿಗೆ ಎಲ್ಲ ಚೆನ್ನಾಗಿ ಚಿಟಪಟ ಅಂತ ಇದೆ. ಸೊ ಈಗ ನಾವು ಸಣ್ಣಕ್ಕೆ ಹಚ್ಚಿರ್ತಕ್ಕಂಥ ಈ ಒಂದು ಈರುಳ್ಳಿ ಇದರಲ್ಲಿ ಹಾಕೊಳ್ಳುವ. ಈಗ ಮೇನ್ ಥಿಂಗ್ ಇರೋದೇ ನಾವು ಈ ಈರುಳ್ಳಿಯನ್ನು ಚೆನ್ನಾಗಿ ಇದನ್ನು ಒಂದು ರೆಡಿಶ್ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನು ಕುಕ್ ಮಾಡಬೇಕಾಗತ್ತೆ. ಸೊ ಈ ಆನಿಯನ್ ಕುಕಿಂಗ್ ಪ್ರೋಸೆಸ್ ಫಾಸ್ಟ್ ಮಾಡೋದಕ್ಕೆ ನಾನು ಇರೋ ಉಪ್ಪನ್ನ ಹಾಕ್ಕೊಳ್ತೇನೆ. ಈಗ ಈ ಆನಿಯನ್ಸ್ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಇದನ್ನು ನಾವು ಫ್ರೈ ಮಾಡಲೇಬೇಕು. ಇದು ಅರೌಂಡ್ ಒಂದು 4 ಮಿನಿಟ್ಸ್ವರೆಗೂ ತಗೊಳುತ್ತೆ. ನೋಡಿ, ಈಗ ಈ ಈರುಳ್ಳಿ ಎಲ್ಲವೇ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗ್ತಾ ಇದೆ. ಎಲ್ಲ ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಸಾಫ್ಟ್ ಆಗಿದೆ. ಸೊ ಈಗ ಇದರಲ್ಲಿ ಏನು ಮಾಡೋಣ, ಈಗ ಇದರಲ್ಲಿ ನಾವು ಆಗಲೇ ಮಾಡಿರ್ತಕ್ಕಂಥ ಈ ಒಂದು ಮಸಾಲೆಯ ಪೇಸ್ಟ್ ಹಾಕೊಳ್ಳುವ. ಸೊ ಈಗ ಇದನ್ನು ಇದ್ರ ಜೊತೆ ಚೆನ್ನಾಗಿ ಇದು ಸಹ ನೀರೆಲ್ಲ ಆವಿಯಾಗೋ ಹಿಂಗಿಬಿಟ್ಟು ಇದ್ರ ಮೇಲ್ಗಡೆ ಎಣ್ಣೆ ತೇಲೋವರೆಗೂ ಇದನ್ನು ಫ್ರೈ ಮಾಡುವ. ನೋಡಿ, ಈಗ ನೀವು ನೋಡ್ತಿರ್ಬೋದು ಈ ಸೈಡ್ಸಲ್ಲಿ ಅಥವಾ ಈ ಮಧ್ಯದಲ್ಲಿ ಎಲ್ಲ ಎಣ್ಣೆ ತೇಲ್ತಾ ಇದೆ. ಅಂದರೆ ಇದರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಚೆನ್ನಾಗಿ ಎವಾಪರೇಟ್ ಆಗಿದೆ ಅಂತ ಅರ್ಥ. ಈಗ ನಾವು ಸಣ್ಣಕ್ಕೆ ಹಚ್ಚಿರ್ತಕ್ಕಂಥ ಒಂದು ಟೊಮೆಟೊನೆಲ್ಲ ಹಾಕೊಳ್ಳುವ. ನೋಡಿ, ಈಗ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಇದು. ಸೊ ಈಗ ಏನು ಮಾಡಬೇಕು, ಈ ಟೊಮೆಟೊ ಎಲ್ಲ ಕಂಪ್ಲೀಟ್ ಸಾಫ್ಟ್ ಆಗಿಬಿಡಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಬೇಯಿಸಬೇಕು. ಈಗ ಇದನ್ನು ಈಗ ಈ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಎಲ್ಲ ಮೇಲೆ ತೇಲೋವರೆಗೂ ನಾವು ಇದನ್ನು ಚೆನ್ನಾಗಿ ಕುಕ್ ಮಾಡುವ. ನೋಡಿ, ಈಗ ಒಂದು 4ರಿಂದ 5 ನಿಮಿಷ ಆಗಿದೆ. ಸೊ ಈಗ ಈ ಲಿಡ್ಡನ್ನು ಓಪನ್ ಮಾಡೋಣ. ಆಹಾ,
ನೋಡ್ತಿರ್ಬೋದು ನೀವು ಸೈಡ್ಸಲ್ಲೆಲ್ಲ ಎಣ್ಣೆ ಪರ್ಫೆಕ್ಟಾಗಿ ತೇಲ್ತಾ ಇದೆ, ಇದು ಸಹ ಚೆನ್ನಾಗಿ ಬೆಂದಿದೆ ನೋಡಿ. ಆನಿಯನ್ಸ್ ಎಲ್ಲ ಮತ್ತು ಟೊಮೆಟೊ ಎಲ್ಲವೇ ಚೆನ್ನಾಗಿ ಸಾಫ್ಟ್ ಆಗಿದೆ. ಸೊ ಈಗ ಇದರಲ್ಲಿ ಮಸಾಲೆಗಳನ್ನ ಆ್ಯಡ್ ಮಾಡ್ತಕ್ಕಂಥ ಸಮಯ. ಈಗ ಏನು ಮಾಡ್ತೀನಿ, ಮೊದಲನೇದಾಗಿ ಫ್ಲೇಮ್ನ ಕಮ್ಮಿ ಇಟ್ಕೊಳ್ತೇನೆ. ಈಗ ಇದರಲ್ಲಿ ಅರಿಶಿಣ, ಗರಂ ಮಸಾಲೆ ಪೌಡರು, ಅಚ್ಚು ಖಾರದ ಪುಡಿ ಹಾಗೂ ಒಂದು ಸ್ವಲ್ಪ ಕರಿಮೆಣಸಿನ ಪುಡಿ ಇವೆಲ್ಲನೂ ಹಾಕಿ ಇದನ್ನು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಇದನ್ನು ಮಿಕ್ಸ್ ಮಾಡುವ. ನೋಡಿ ಈಗ ಇದೆಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಂಡಿದೆ. ಸೊ ಈಗ ಏನು ಮಾಡೋಣ, ಇದರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ. ಸೊ ಈಗ ಇದನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಇವಾಗ ಒಂದು ಒಳ್ಳೆ ಗ್ರೇವಿ ರೆಡಿ ಆಗಿದೆ. ಇವಾಗ ಇದೊಂದ್ಸತಿ ಚೆನ್ನಾಗಿ ಕುದಿಬೇಕಾಗತ್ತೆ. ಇದಕ್ಕಿಂತ ಸ್ವಲ್ಪ ನೀರು ಆಗುತ್ತೆ, ಸ್ವಲ್ಪ ನೀರು ಹಾಕ್ಕೊಳ್ತೇನೆ. ನೋಡಿ ಈಗ ಈ ಹಾಕಿರ್ತಕ್ಕಂಥ ಪೌಡರ್ಸ್ನ ಹಸಿ ವಾಸನೆ ಹೋಗೋವರೆಗೂ ಮತ್ತೆ ಈ ಮೇಲ್ಗಡೆ ಗ್ರೇವಿ ಮೇಲ್ಗಡೆ ಒಂದು ಒಳ್ಳೆ ಎಣ್ಣೆ ತೇಲೋವರೆಗೂ ನಾವು ಇದನ್ನು ಕುಕ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾನು ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷದ ಕಾಲ ಕುದಿಸ್ತಾ ಇದ್ದೀನಿ. ನೋಡಿ ಈಗ ಒಂದು 2 ನಿಮಿಷ ಆಗಿದೆ. ಈಗ ಲಿಡ್ಡನ್ನ ಓಪನ್ ಮಾಡುವ. ಆಹಾ ನೋಡಿ ಅದ್ಭುತ, ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ಇದು ಕೂಡ ಒಂದು ಒಳ್ಳೆ ಘಮ ಬರ್ತಾ ಇದೆ. ಸೊ ನೋಡಿ ನಮಗೆ ಬೇಕಾಗಿರ್ತಕ್ಕಂಥ ಈ ಒಂದು ಗ್ರೇವಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇದೆ, ಹಾಗೆ ಒಂದು ಒಳ್ಳೆ ಘಮ ಕೂಡ ಬರ್ತಾ ಇದೆ. ಈಗ ಈ ಒಂದು ಗ್ರೇವಿ ರೆಡಿಯಾಗಿದೆ ಅಂತ ಅರ್ಥ. ಸೊ ಇದರಲ್ಲಿ ಏನು ಮಾಡೋಣ, ನಾವು ಈ ಒಂದು ಮೊಟ್ಟೆಗಳನ್ನ ಇದರಲ್ಲಿ ಹಾಕೊಳ್ಳುವ. ಈಗ ಇದನ್ನ ಸಣ್ಣಗೆ ಒಂದು ಸ್ಮೂತ್ ಹ್ಯಾಂಡ್ಸಲ್ಲಿ ಇದನ್ನ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ನಿಮಗೆ ಫೇಮಸ್ ಆಗಿರ್ತಕ್ಕಂಥ ಈ ಒಂದು ಎಗ್ ಮಸಾಲ ರೆಡಿಯಾಗಿದೆ. ಸೊ ಇದು ಫಿನಿಶ್ ಮಾಡೋದಕ್ಕೆ ಇದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊಳ್ತೇನೆ. ನೋಡಿ ಈಗ ನನ್ನ ಶೈಲಿಯ ಈ ಒಂದು ಎಗ್ ಮಸಾಲ ರೆಡಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭ ಆಯಿತು ಈ ಒಂದು ಎಗ್ ಮಸಾಲ ಮಾಡ್ತಕ್ಕಂಥದ್ದು ಅನ್ನೋದನ್ನ. ನಾ ಹೇಳಿರ್ತಕ್ಕಂಥ ರೀತಿಯಲ್ಲಿ ಇದನ್ನು ಮಾಡಿ ನೋಡಿ, ಪರ್ಫೆಕ್ಟಾಗಿ ನಿಮ್ಗೆ ಇದು ಇಷ್ಟ ಆಗುತ್ತೆ. ಈ ಎಗ್ ಮಸಾಲ ಅಂತೂ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ನೀವು ಮಾಡಿ ನೋಡಿ, ಖಂಡಿತ ನಿಮ್ಮ ಮನೇಲಿ ಎಲ್ಲರೂ ಇದನ್ನು ಇಷ್ಟಪಡ್ತಾರೆ. ಸೊ ನಂಗೆ ಅನ್ಸುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಆ ಬೆಲ್ಲೈಕನ್ ಇರ್ತಲ್ಲ, ಆ ಬೆಲ್ಲೈಕನ್ನ ಟಚ್ ಮಾಡಿಬಿಟ್ಟು ನೋಟಿಫಿಕೇಷನ್ಸ್ನ ಆಲ್ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಸೊ ಹಾಗಾದರೆ ನಾನು ಮುಂದಿನ ವಾರ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.